भगवान की बोलो भीम भगवान की जिंदाबाद जिंदाबाद बीएसएफ जिंदाबाद 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 बीएसएफ जिंदाबाद 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 बीएसएफ जिंदाबाद ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ जिंदाबाद जिंदाबाद बीएसएफ जिंदाबाद 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 बीएसएफ जिंदाबाद ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ जिंदाबाद जिंदाबाद बीएसएफ जिंदाबाद ದಲಿತ ಸಮುದಾಯಕ್ಕೆ ಬಜೆಟ್ನಲ್ಲಿ ಅನ್ಯಾಯ ಆಗದಿರಲಿ ಮತ್ತು 24.1 ಜನಸಂಖ್ಯೆ ತಕ್ಕ ನ್ಯಾಯ ಸಿಗಲಿ ಅಂತಕ್ಕಂಥ ಒಂದು ವಿಷಯದ ಮೇಲೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಸ್ಥಾಪಿತ ಬೆಂಗಳೂರು ಇವರ ಆದೇಶದ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ದಿವಸದ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ಏನಾಗಿವೆ ಅಂತಂದರೆ, ಏನು ಒಳ ಮೀಸಲಾತಿಯಲ್ಲಿ ಒಂದು ರೋಸ್ಟರ್ ಬಿಂದುವಿನಲ್ಲಿ ಏನು ತೊಂದರೆ ಆಗಿದೆ, ಆ ತೊಂದರೆಯನ್ನು ಸರಿಪಡಿಸಬೇಕು, 101 ಜಾತಿಗಳಿಗೆ ಸರಿಪಡಿಸಬೇಕಂತಕ್ಕಂಥ ಒಂದು ಪ್ರಮುಖ ಬೇಡಿಕೆ ಇದೆ. ಯಾರೂ ದಯಮಾಡಿ ಒಂದು ಅಣ್ಣ ತಮ್ಮದರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ಒಳ ಮೀಸಲಾತಿ ವಿರೋಧಿ ಯಾರೂ ಇಲ್ಲ. ಯಾಕಂತಂದರೆ ಒಳ ಮೀಸಲಾತಿಯಲ್ಲಿ ಆದಂಥ ಒಂದು ರೋಸ್ಟರ್ ಬಿಂದುವಿನಲ್ಲಿ ಸರಿಪಡಿಸಿ ಮಾಡಿಕೊಡಲು ಮಾನ್ಯ ಮುಖ್ಯಮಂತ್ರಿಗೆ ನಾವು ಇವತ್ತು ಮನವಿ ಕೊಡ್ತಾ ಇದ್ದೇವೆ. ಯಾಕಂತಂದರೆ ಅಣ್ಣ ತಮ್ಮದರ ಪಾಲು ಸಮನಾಗಿರಬೇಕು. ಯಾಕಂತಂದರೆ ಎ ಮತ್ತು ಬಿ ಸಿ ಗುಂಪಿನಲ್ಲಿ ಯಾರಿಗೆ ಅನ್ಯಾಯ ಆಗಿರಬಾರ್ದು. ಇವತ್ತು ಅದು ಒಬ್ಬರೇ ಒಂದು ಎ ಗುಂಪಿಗೆ ಹೋಗಿರ್ತಕ್ಕಂಥ ಒಂದು ಹುದ್ದೆಗಳು ಅದನ್ನು ಎಲ್ಲವರಿಗೆ ಸರಿಪಡಿಸಬೇಕು ಅಂತಕ್ಕಂಥ ಒಂದು ವಾದ ಇದೆ. ಆದರೆ ಹಾಸ್ಟೆಲ್ನಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ಬಡ ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಅವಕಾಶ ಮಾಡಿಕೊಡಬೇಕು. ರಾಜ್ಯದಲ್ಲಿ ಏನು ನಾಗರಿಕ ಹಕ್ಕು SC ST ದೌರ್ಜನ್ಯ ಕಾಯ್ದೆ ಏನಿದೆ ಅದನ್ನು ಬಹಳ ಕಟ್ಟುನಿಟ್ಟಿನ ಒಂದು ಕಾಯ್ದೆಯನ್ನು ಇನ್ನೂ ಅದಕ್ಕೆ ಬಲಪಡಿಸಬೇಕಂತಕ್ಕಂಥದ್ದು ಮತ್ತು ಪ್ರತಿ ಗ್ರಾಮದಲ್ಲಿ ದಲಿತರಿಗೆ ಪ್ರತ್ಯೇಕವಾದಂಥ ಒಂದು ಸ್ಮಶಾನ ಮಂಜೂರಾತಿ ಮಾಡಬೇಕು ಮತ್ತು ಅರ್ಚಕರ ಮತ್ತು ಪೌರ ಕಾರ್ಮಿಕರು ಅದನ್ನು ಸಾರ್ವತ್ರಿಕಗೊಳಿಸಬೇಕು. ಯಾಕಂತಂದರೆ ಈಗ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಇವತ್ತು ಕಾಯಂಗೊಳಿಸಬೇಕು. ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಫಾರಂ ನಂಬರ್ 57 ಏನು ದಲಿತರು ಅರ್ಜಿ ಹಾಕಿದ್ದಾರೆ ಅದನ್ನು ಸಾಗುವಳಿ ಚೀಟಿ ಕೊಟ್ಟು ಅದಕ್ಕೆ ಹಕ್ಕುಪತ್ರ ಕೊಡಬೇಕಂತಕ್ಕಂಥದ್ದು ಒಂದು ಬೇಡಿಕೆ ಇದೆ. ಅದೇ ರೀತಿ ಮತ್ತು ಫಾರಂ ನಂಬರ್ 57 ಮತ್ತೊಮ್ಮೆ ಹಾಕಲು ಅವಕಾಶ ಮಾಡಿಕೊಡಬೇಕು. ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ನ್ಯಾಯಾಧೀಶರ ಹುದ್ದೆಗಳನ್ನಿರ್ತಾವ ಆ ಹುದ್ದೆಗಳನ್ನು ಮೀಸಲಾತಿ ರೋಸ್ಟರ್ ಪ್ರಕಾರ ತುಂಬಬೇಕಂತಕ್ಕಂಥದ್ದು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಅನೇಕ ಏನು ನಮ್ಮ ಅಭಿವೃದ್ಧಿ ನಿಗಮಗಳಿವೆ, ಅಭಿವೃದ್ಧಿ ನಿಗಮಗಳಲ್ಲಿ ಇವತ್ತು ಹಣಗಳನ್ನಿಲ್ಲ, ಅಲ್ಲಿ ದುಡ್ಡೇ ಇಲ್ಲ. ಯಾಕಂತಂದರೆ ಬೇರೆ ಒಂದು ಉದ್ದೇಶಕ್ಕಾಗಿ ಅವರು ಬಳಸಿಕೊಂಡಿದ್ದಾರೆ. ಅದನ್ನು ಸಮರ್ಪಕವಾಗಿ ಈಗೇನು ಹಿಂದೆ ನಮಗೆ ಈ ನಿಗಮದಲ್ಲಿ ಏನು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದನ್ನು ದುರ್ಬಳಕೆ ಮಾಡಿಕೊಳ್ಬಾರ್ದು. ಈ ಒಂದು ಮುಂಬರುವ ಬಜೆಟಿನಲ್ಲಿ ಒಂದು 24.1 ಅನುಗುಣವಾಗಿ ಎಲ್ಲ ಜಾತಿಯ ಅನುಗುಣವಾಗಿ ಅದನ್ನು ಬಳಸಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಅದೇ ರೀತಿಯಾಗಿ ಈ ಹಿಂದೆ ಬಳಸಿದಂಥ ನಿಗಮ ಒಂದು ಬಜೆಟನ್ನು ಮತ್ತು ಪುನಃ ನಮಗೆ ವಾಪಸ್ ಮಾಡಬೇಕಂತಕ್ಕಂಥದ್ದು ಈ ಒಂದು ಬೇಡಿಕೆಯನ್ನು ಇಟ್ಕೊಂಡು ಈಗ SCP TSP ಯೋಜನೆಯಡಿಯಲ್ಲಿ ಯಾರು ನಾವು ಬಳಸ್ತೀವಿ ಆ ಹಣವನ್ನು ಸಮರ್ಪಕವಾಗಿ ಬಳಸಬೇಕು. KSFC ಒಂದು ನಿಗಮದಲ್ಲಿ ನಾವು ಉದ್ಯೋಗವನ್ನು ಮತ್ತು ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡುವಾಗ ನಮಗೆ 10 ಕೋಟಿ ರೂಪಾಯಿ ದಲಿತರಿಗೆ ಅದನ್ನು ಸಾಲ ರೂಪದಲ್ಲಿ ಕೊಡಬೇಕು. ಅದಕ್ಕೆ 4% ಬಡ್ಡಿ ದರದಲ್ಲಿ ಸರ್ಕಾರವು ಮಂಜೂರಾತಿ ಮಾಡಬೇಕಂತಕ್ಕಂಥ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಒಂದು ದಿವಸದ ಸಾಂಕೇತಿಕ ಪ್ರತಿಭಟನೆ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಈ ಪ್ರತಿಭಟನೆ ಧರಣಿಯಲ್ಲಿ ಇಡೀ ತಾಲೂಕಿನ ಪದಾಧಿಕಾರಿಗಳು, ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮತ್ತು ಈ ಗುಲ್ಬರ್ಗ ಜಿಲ್ಲಾ ಸಮಿತಿಯ ಶಾಖೆಯ ಪದಾಧಿಕಾರಿಗಳು ಮತ್ತು ಸಮರ್ಪಕವಾಗಿ ದಲಿತ ಚಿಂತಕರು ಮತ್ತು ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಏನು ಭಾಗಿಯಾಗಿದ್ದಾರೆ ಅವರಿಗೆ ನಾವು ಅಭಿನಂದನೆ ಹೇಳುತ್ತಾ, ಇವೆಲ್ಲ ನಮ್ಮ ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲಿ ಈ ಬಜೆಟ್ನಲ್ಲಿ ಮಂಡನೆ ಆಗಬೇಕಂತಕ್ಕಂಥದ್ದು ನಮ್ಮ
ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಇದೆ. ಒಂದು ವೇಳೆ ಮಾಡಿಲ್ಲ ಅಂತಂದ್ರೆ ಇದನ್ನು ನಾವು ಪ್ರತಿಭಟನೆ ಮುಖಾಂತರ ನಮಗೇನು ಈ ಬೇಡಿಕೆಯನ್ನು ಈಡೇರುವವರು ಈ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ನಮ್ಮ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ತಮ್ಮ ಹೆಸರು? ನಮ್ಮ ಹೆಸರು ಮಹಾದೇವ್ ಕೋಳ್ಕೂರ್ ಅಂತೇಳಿ ಕಲಬುರಗಿ ವಿಭಾಗೀಯ ಸಂಘಟನಾ ಸಂಚಾಲಕರಾಗಿ ನಾವು ಕೆಲಸ ಮಾಡ್ತೀವಿ. ಎಲ್ಲರಿಗೂ ನನ್ನ ಜೈ ಭೀಮ್ಗಳು, ಕ್ರಾಂತಿಕಾರಿ ಜೈ ಭೀಮ್ಗಳು ಹೇಳೋದರ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತಿನ ದಿವಸ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಏನಪ್ಪ ಅಂತಂದರೆ ಪ್ರತಿಯೊಂದು ದಲಿತರಿಗೆ ಆಗ್ತಕ್ಕಂಥ ಅನ್ಯಾಯಗಳು, ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಶಾಲೆಗಳನ್ನು ಕಲೀಲಿಕ್ಕೆ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆಗಳು ಕೂಡ ಆಗ್ತಾಯಿಲ್ಲ. ಪ್ರತಿಯೊಂದು ವಿದ್ಯಾರ್ಥಿಗಳು ಹಾಸ್ಟೆಲ್ಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಸೌಲಭ್ಯಗಳು ಸಿಗ್ತಾಯಿಲ್ಲ. ದಯವಿಟ್ಟು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಎಷ್ಟೊಂದು ಗೌರವ ಕೊಟ್ಟಿದ್ದಾರೆ. ಇವತ್ತು ಆ ಗೌರವವನ್ನು ಇವತ್ತು ನಾವು ಉಳಿಸ್ಕೊಳ್ಳೋಣ ಅನ್ನೋದ ಮುಖಾಂತರ ಎಲ್ಲ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವ್ಯವಸ್ಥೆ ಆಗಬೇಕಂತ ಹೇಳೋದರ ಮುಖಾಂತರ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತಿದ್ದೀನಿ. ತಮ್ಮ ಹೆಸರು? ನನ್ನ ಹೆಸರು ರಾಜಶೇಖರ್ ಪಡಸಾವಳಿ. ನಾನು ಕಲಬುರಗಿಯ ಸಂಘಟನಾ ಜಿಲ್ಲಾ ಸಂಚಾಲನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ರಾಮಣ್ಣ ನೂಲ ಮೋಗ ಅಂಥೇಳಿ. ನಾವು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಅವರ ಸ್ಥಾಪಿತ ಸಂಘಟನೆಯಲ್ಲಿ ಕಲಬುರಗಿ ಜಿಲ್ಲೆಯ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೇವೆ. ಇವತ್ತಿನ ದಿವಸ ನಾವು ಪ್ರತಿ ಜಿಲ್ಲೆಗಳಲ್ಲಿ, ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲಿ ಒಂದೇ ಸಮಯದಲ್ಲಿ ನಾವು ಇವತ್ತು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂದ್ರೆ ಈಗ ಎಸ್ ಸಿ ಎಸ್ ಟಿಯಲ್ಲಿ ಭಾಳ ಸರ್ಕಾರ ಅನ್ಯಾಯ ಮಾಡ್ತಾಯಿದೆ ನಮಗೆ. ಈಗ ರೋಸ್ಟರ್ ಬಿಂದುವಿನಲ್ಲಿ ಭಾಳ ಅನ್ಯಾಯ ಮಾಡ್ತಾಯಿದೆ. ಈಗ ಧಾರವಾಡ ಯೂನಿವರ್ಸಿಟಿಯಲ್ಲಿ 9 ಹುದ್ದೆಗಳಿದ್ದು, ಆ 9 ಹುದ್ದೆಗಳಲ್ಲಿ 9 ಹುದ್ದೆ ಎ ಮತ್ತು ಬಿ ಸಿ ಅಂತಕ್ಕಂಥ ಗುಂಪಿಗೆ ಸಮಾನವಾಗಿ ಹಂಚಿಕೆ ಮಾಡೋದ್ರ ಬದಲಾಗಿ ಎ ಗುಂಪಿಗೆ ಸೀಮಿತವಾಗಿ ಇಟ್ಟಿರ್ತಕ್ಕಂಥದ್ದು ನಾನು ಅದನ್ನು ಖಂಡಿಸ್ತಾ ಇದ್ದೇನೆ. ಅದಕ್ಕೆ ಸರ್ಕಾರ ಈ ರೋಸ್ಟರ್ ಬಿಂದುವನ್ನು ಸರಿಪಡಿಸಬೇಕು ಅಂಥೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಗ್ರಾಮದಲ್ಲಿ ದಲಿತರಿಗೆ ಇವತ್ತೇನಪ್ಪ ಅಂದರೆ ಸ್ಮಶಾನದ ಭಾಳ ತೊಂದರೆಯಾಗಿರ್ತದೆ. ಈಗ ಕೆಲವೊಂದು ಊರಾಗ ಏನು ಮಾಡ್ತಾರೆ ಅಂದ್ರೆ ಗುಡ್ಡಗಾಡ್ದಾಗ ಏನಪ್ಪ ಅಂದ್ರೆ ಸ್ಮಶಾನ ಇದೆ, ಕೆಲವೊಂದು ಊರಾಗ ಹಳ್ಳದ ಪರಿಸ್ಥಿತಿಯಲ್ಲಿದೆ, ಕೆಲವೊಂದು ಊರಾಗ ಏನಪ್ಪ ಅಂದ್ರೆ ಹೊಲಗೊಳದಾಗ ಮಣ್ಣು ಮಾಡಿದ್ರು ಅದು ಮತ್ತು ಆಮೇಲೆ